ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ನಮಗೆ ರಾಹುಲ್ ಗಾಂಧಿ ಆದ್ರೆ ಉತ್ತಮ ಅನ್ಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಆದ್ರೇನೆ ಒಳ್ಳೇದು. ಯಾಕೆಂದ್ರೆ ಅವರು ಯೂತ್ ಇದ್ದಾರೆ. ಯಾವುದು ಪರ್ಮನೆಂಟ್ ಅಲ್ಲ, ಇಲ್ಲಿ ಶಾಶ್ವತ ಯಾವುದು ಇಲ್ಲ. ಒಬ್ಬರಾದ್ಮೇಲೆ ಒಬ್ರು ಬರಲೇಬೇಕು. ನಾವೆಲ್ಲ ಮೋದಿ ಮೋದಿ ಅಂತ ಹೇಳ್ತೀವಿ, ಅವರೇ ಪರ್ಮನೆಂಟ್ ಅಲ್ವಲ್ಲ. ಅವ್ರಿಗೊಂದು ಏಜ್ ಅಂತ ಆಗುತ್ತೆ, ಅವ್ರು ಹೋಗ್ಲೇಬೇಕು. ಸೊ ಆದ್ರಿಂದ ರಾಹುಲ್ ಗಾಂಧಿಗೆ ಒಂದ್ಸಲ ಅವಕಾಶ ಕೊಟ್ಟು ನೋಡಿದ್ರೆ ಗ್ಯಾರಂಟಿಗೂ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಸ್ವಾರ್ಥ ಇಲ್ಲ. ಆ ಫ್ಯಾಮಿಲಿ ಪೂರ್ತಿ ಬಡವರ ಪರವಾಗಿ ಇದೆ, ಜ್ಞಾನ ಇದೆ. ಇಲ್ಲಾಂದ್ರೆ ಭಾರತ್ ಜೋಡೋ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾ ಇರಲಿಲ್ಲ. ಪಪ್ಪು ಅದು ಇದು ಅಂತ ಅಂದ್ಬಿಟ್ಟು ಬಿಂಬಿಸ್ಬಿಟ್ಟಿದ್ದಾರೆ ಅಷ್ಟೇ. ಚುನಾವಣೆಯಲ್ಲಿ ಮೋದಿಜಿ ಅವರು ಕೊಟ್ಟಿರುವಂತಹ ಎಲ್ಲಾ ಭರವಸೆಗಳನ್ನ ಫುಲ್ಫಿಲ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಆಶ್ವಾಸನೆ ಕೊಡ್ಬೋದು ಮೇಡಮ್, ನಾವು ಆಶ್ವಾಸನೆ ಕೊಡ್ಬೋದು ಜಾಗದಲ್ಲಿ ಇದ್ರೆ, ಅದು ಮಾಡಿ ತೋರಿಸ್ಬೇಕಲ್ಲ, ಅದು ಸತ್ಯ ಇರಬೇಕು ಮೇನ್. ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ ಏನು? ಬಡಪರ ಕಾರ್ಯಕ್ರಮ ಮಾಡಬೇಕು, ಬಡವರಿಗೆ ಉದ್ಯೋಗ ಅವಕಾಶ ಸಿಗಬೇಕು, ಕೂಲಿ ಕಾರ್ಮಿಕರಿಗೆ ಒಳ್ಳೆ ಅನುಕೂಲ ಆಗಬೇಕು. ಬೆಲೆ ಏರಿಕೆ ಆಗಿದೆ ಅನ್ಸುತ್ತೆ? ಬೆಲೆ ಏರಿಕೆ ಆಗಿದೆ, ಯಾವುದೇ ಸರ್ಕಾರ ಬಂದರೂ ಆಗುತ್ತೆ. ಕುಡಿಯೋ ಒಂದು ಕಾಫಿ ಟೀ ಇಂದ ಹಿಡಿದು ಪ್ರತಿಯೊಂದು ಜಾಸ್ತಿ ಆಗಿದೆ. ಇನ್ನೇನು 2-3 ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ನಮಗೆ ರಾಹುಲ್ ಗಾಂಧಿ ಆದರೆ ಉತ್ತಮ ಅನಿಸುತ್ತೆ. ಯಾಕೆಂದರೆ ಅವರು ಯೂತ್ ಇದ್ದಾರೆ. ಜೊತೆಗೆ ಯಾವುದು ಪರ್ಮನೆಂಟ್ ಅಲ್ಲ, ಇಲ್ಲಿ ಶಾಶ್ವತ ಯಾವುದೂ ಇಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಬರಲೇಬೇಕು. ಈಗ ನಾವೆಲ್ಲ ಮೋದಿ ಮೋದಿ ಅಂತ ಹೇಳ್ತೀವಿ, ಅವರೇ ಪರ್ಮನೆಂಟ್ ಅಲ್ವಲ್ಲ. ಅವ್ರಿಗೊಂದು ಏಜ್ ಅಂತ ಆಗುತ್ತೆ, ಅವ್ರು ಹೋಗಲೇಬೇಕು. ಹಿಂದೆ ಎಷ್ಟೆಷ್ಟು ಪ್ರಧಾನಿಗಳಾಗಿದ್ದಾರೆ, ಉತ್ತಮವಾದ ಕೆಲಸ ಎಲ್ಲ ಮಾಡಿದ್ದಾರೆ. ಸೊ ಒಬ್ಬರಾದ್ಮೇಲೆ ಒಬ್ಬರು ಬರಬೇಕು. ಒಬ್ಬೊಬ್ರದ್ದು ಒಂದು ರೀತಿ ಇರ್ತದೆ. ಸೊ ಆದ್ದರಿಂದ ರಾಹುಲ್ ಗಾಂಧಿಗೆ ಒಂದ್ಸಲ ಅವಕಾಶ ಕೊಟ್ಟು ನೋಡಿದ್ರೆ ಗ್ಯಾರಂಟಿಗೂ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಸ್ವಾರ್ಥ ಇಲ್ಲ. ಆ ಫ್ಯಾಮಿಲಿ ಪೂರ್ತಿ ಬಡವರ ಪರವಾಗಿಯೇ ಇದೆ. ಅದು ಯಾವಾಗಲೂ ಅಷ್ಟೇ ಬಡವರ ಪರವಾಗಿ ಇದೆ. ಸುಮ್ಮನೆ ಜನ ಹೇಳ್ತಾರೆ, ಒಬ್ಬೊಬ್ಬರು ಅಭಿಪ್ರಾಯ ಒಂಥರ ಇರ್ತದೆ. ಬೇರೆಯವ್ರು ಹೇಳೋದು ತಪ್ಪು ಅಂತ ನಾನು ಹೇಳಲ್ಲ. ನನ್ನ ಅನಿಸಿದ್ದು ಮಾತ್ರ ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಏನೋ ಒಂದು ಮಾಡ್ತಾರೆ. ಸ್ವಾರ್ಥ ಇಲ್ಲ ಅವ್ರ ಹತ್ರ. ಏನಾರು ಒಂದು ಬಡವರಿಗೆ ಏನೇನಾಗಬೇಕು ಎಲ್ಲ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೈತೆ. ಅದೇ ಪಕ್ಷದಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬಾರ್ದು ಹಾಗಾದ್ರೆ? ನಾವು ಕರ್ನಾಟಕದವರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತಂದರೆ ನಮ್ಗೆ ಭಾಳ ಹೆಮ್ಮೆ, ಇಲ್ಲ ಅಂತೇನಿಲ್ಲ. ಹಂಗಂತೇಳಿ ನಮಗೇನಂದರೆ ರಾಹುಲ್ ಗಾಂಧಿ ಅವರು ಒಂದು ಸಲ ಆದರೆ ಅದು ಒಂದು ಸಲ ನೋಡ್ಬೋದಲ್ವಾ ಅಂತ. ಅದು ಯಾಕೆಂದರೆ ಅದು ದೊಡ್ಡ ಫ್ಯಾಮಿಲಿ. ಇಂದಿರಾ ಗಾಂಧಿ ಅವರಾಗಿರ್ಬೋದು, ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ರಾಜೀವ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಇವರು ಒಂದು ಸರಿ ಪ್ರಧಾನಿ ಆಗಿಬಿಡಬೇಕು ಅನ್ನೋದು ನಮ್ಮ ಆಸೆ. ಮತ್ತು ಅವ್ರು ಆದರೆ ಮಾತ್ರ ಗ್ಯಾರಂಟಿ ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದರೆ ಇದೆಲ್ಲ ಈ ಲೋಕದಲ್ಲಿ ನಡೀತಿರೋದೆಲ್ಲ ಅವ್ರು ನೋಡಿದಾರಲ್ವ, ಅವ್ರಿಗೆ ಜ್ಞಾನ ಇದೆ. ಇಲ್ಲಾಂದರೆ ಭಾರತ್ ಜೋಡೋ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾ ಇರಲಿಲ್ಲ. ಆ ನೋವು ಈಗ ನಡೀತಾರಂಥವೆಲ್ಲ ನೋಡಿನೇ ಅವ್ರು ಮಾಡ್ತಾ ಇರೋದು. ಸೊ ಅವ್ರಿಗೆ ಯಾರಿಗೇನು ಕೆಟ್ಟದ್ದು ಬಯಸಲ್ಲ. ಯಾಕೆಂದರೆ ಸುಮ್ಮನೆ ಎಲ್ಲರೂ ಅವ್ರನ್ನ ಪಪ್ಪು ಅದು ಇದು ಅಂತ ಅಂದ್ಬಿಟ್ಟು ಬಿಂಬಿಸ್ಬಿಟ್ಟಿದ್ದಾರೆ ಅಷ್ಟೇ. ಇದೆಲ್ಲ ಈಗ ನಡೀತಿರೋ ರಾಜಕೀಯ ಹೆಂಗೇನೆಂದರೆ ಬಿಂಬಿಸೋದು, ಮತ್ತು ಆ ಟೈಮ್ ಕರೆಕ್ಟಾಗಿ ಯಾವುದಾರ ಒಂದು ಇನ್ಸಿಡೆಂಟ್ ಮಾಡಿ ಅದನ್ನು ಪ್ರಚಾರ ತಗೊಳ್ಳೋದು, ಇದೆಲ್ಲ ನಡೀತಾ ಇದೆ. ಒಂದು ಸಾರಿ ಆದರೂ ಅವಕಾಶ ಕೊಟ್ಟರೆ ಒಳ್ಳೆಯದು. ಏನು ತಪ್ಪೇನಿಲ್ವಲ್ಲ, ಕೊಡಬಾರ್ದು ಅಂತ ಏನಿದೆ? ಯಾರು ಬೇಕಾದರೂ ಅಧಿಕಾರ ಕೊಟ್ಟು ನೋಡಲಿ, ಆಮೇಲೆ ನೋಡಲಿ ಗೊತ್ತಾಗುತ್ತೆ. ಹಾಗಾದರೆ ನಿಮ್ಮ ಪ್ರಕಾರ ಮೋದಿ ಅವರು ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು? ಆಗಬಾರ್ದು ಅಂತೇನಿಲ್ಲ. ಈಗ ಆಗಿದ್ದಾರೆ, ಅದರ 2 ಟರ್ಮ್ ಆಗಿಬಿಟ್ಟಿದ್ದಾರಲ್ಲ, ಆಗಬಾರ್ದು ಅಂತ ಏನಿಲ್ಲವಲ್ಲ. ಅವರೇನು ಪರ್ಮನೆಂಟ್ ಅಲ್ವಲ್ಲ. ಆಯಿತು, ಇನ್ನೊಂದು ಟರ್ಮ್ ಆದ್ರೂ ಕೂಡ ಅವ್ರೇನು ಪರ್ಮನೆಂಟ್ ಅಲ್ವಲ್ಲ. ಅವರು ಒಂದಲ್ಲ ಒಂದಿನ ತೆರೆ ಮಾರಿ ಸರಿಲೇಬೇಕು, ಯಾರಾದರೂ ಅಷ್ಟೇ. ಹಂಗಾಗಿ ಇವ್ರಿಗೆ ಅವಕಾಶ ಕೊಡಬೇಕಲ್ಲ, ಚಾನ್ಸ್ ಇದೆಯಲ್ಲ. ಈಗ ರಾಹುಲ್ ಗಾಂಧಿಗೆ ಒಂದು ಸಲ ಅವಕಾಶ ಕೊಟ್ಟರೆ ಅದನ್ನು ಒಂದು ಸಲ ನೋಡ್ಬೋದಲ್ಲ. ಯಾರೇನು ಕೆಟ್ಟದ್ದು ಮಾಡ್ಬಿಡೋಕ್ಕೆ ಅಂತ ಬರಲ್ಲ. ಆ ಸ್ಥಾನಕ್ಕೆ ಒಂದು ಗೌರವ ಅಂತ ಇರ್ತದೆ. ಏನು ಮಾಡಬೇಕು ಒಳ್ಳೇದು ಮಾಡೇ ಮಾಡ್ತಾರೆ. ಯಾರು ಕೆಟ್ಟದ್ದು ಮಾಡೋಕ್ಕೆ ಅಂತ ಬರಲ್ಲ. ಈಗ ಮೋದಿಯವ್ರೇನು ಕೆಟ್ಟದ್ದು ಮಾಡಬೇಕು ಅಂತ ಬಂದಿಲ್ಲ. ಸೊ ಏನೇನು ನಡಿಬೇಕು ಅದು ನಡೀತಾನೆ ಇರ್ತದೆ. ಇವ್ರಿಗೊಂದು ಸಲ ಅವಕಾಶ ಕೊಡ್ಬೋದಲ್ಲ, ತಪ್ಪೇನಿಲ್ವಲ್ಲ, ಕೊಡಬೇಕು ಅಂತ ನಮ್ಮ ಆಸೆ. ಬೆಲೆ ಏರಿಕೆ ಆಗಿದೆ ಅನ್ಸುತ್ತಾ? ಆಗಿದ್ರೆ ನಿಮ್ಮ ಅಭಿಪ್ರಾಯ ಏನು? ಬೆಲೆ ಏರಿಕೆ ಆಗಿದೆ, ಯಾವುದೇ ಸರ್ಕಾರ ಬಂದರೂ ಆಗುತ್ತೆ. ಬೆಲೆ ಏರಿಕೆ ಆಗಿದೆ, ಆಗಿಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನಾವೇನು ಜೀವನ ಮಾಡ್ತಾಯಿಲ್ವಾ, ನಾವು ದುಡಿಬೇಕು, ನಾವು ತಿಂತಾಯಿದ್ದೀವಿ, ಅದು ಗೊತ್ತಾಗಲ್ಲ ಅಷ್ಟೇ. ಪ್ರತಿಯೊಂದು ವಿಚಾರದಲ್ಲೂ ಬೆಲೆ ಏರಿಕೆ ಆಗಿದೆ. ನಾವು ಕಂಡಂಗೆ ಗ್ಯಾಸ್ ಎಷ್ಟಿತ್ತು, ಪೆಟ್ರೋಲ್ ಎಷ್ಟಿತ್ತು, ಅಕ್ಕಿ ಎಷ್ಟಿತ್ತು, ಬೇಳೆ ಎಷ್ಟಿತ್ತು, ಪ್ರತಿಯೊಂದು ಹಾಕೊಳ್ಳೋ ಬಟ್ಟೆ ಎಷ್ಟಿತ್ತು, ಸ್ಕೂಲ್ ಫೀಸು ಡೊನೇಷನ್ಗಳು ಎಷ್ಟಿದ್ದೋ ಎಲ್ಲವೂ ಕೂಡ ಇದು ಅಂತಲ್ಲ, ಪ್ರತಿಯೊಂದು ಜಾಸ್ತಿ ಆಗಿದೆ. ಕುಡಿಯೋ ಒಂದು ಕಾಫಿ ಟೀಯಿಂದ ಹಿಡಿದು ಪ್ರತಿಯೊಂದು ಜಾಸ್ತಿ ಆಗಿದೆ. 2014ರಿಂದ ಮೋದಿಜಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. 10 ವರ್ಷ ಆಯ್ತು ಈಗ ಆಲ್ರೆಡಿ. ಏನೇನು ಅವರ ಅಧಿಕಾರ ಅವಧಿಯಲ್ಲಿ ನಿಮಗೆ ತೃಪ್ತಿ ಅನಿಸಿದ್ಯಾ? ಕೆಲವು ವಿಚಾರದಲ್ಲಿ ತೃಪ್ತಿ ಅನಿಸಿದೆ, ಅಷ್ಟು ತೃಪ್ತಿ ಅನಿಸಲ್ಲ. ಅವ್ರು ಮಾಡೋದು ಯಾವುದಂದರೆ ಧರ್ಮ, ನಮ್ಮ ಧರ್ಮ ಹಿಂದೂ ಧರ್ಮ, ನಾವು ಹಿಂದೂ ಧರ್ಮದ ಪರವಾಗಿ ಹಿಂದೆ ನಡೆದೋಗಿರೋಂಥ ದುರ್ಘಟನೆಗಳೇನಿದ್ದಾವೆ, ಏನೇನು ಮುಚ್ಚೋಗಿದೆ ಅವೆಲ್ಲನೂ ತೆಗೆದು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟರೆ ಬಡವರಿಗೆ ಹೆಲ್ಪ್ ಆಗೋಂಥದ್ದು ಆ ಥರದ್ದೇನಾಗಿಲ್ಲ. ನನ್ನ ಪ್ರಕಾರ ಯಾವುದೇನಾಗಿಲ್ಲ. ಎಲ್ಲ ಹೈಕ್ ಆಗಿದೆ, ಎಲ್ಲ ಬೆಲೆ ಎಲ್ಲ ಹೆಚ್ಚಾಗಿದೆ ಹೊರತು ಏನು ಕಡಿಮೆ ಯಾವುದೂ ಆಗಿಲ್ಲ. ಹಂಗಂತ ಕಡಿಮೆ ಮಾಡಿಬಿಡ್ಬೇಕು ಅಂತ ನಾನು ಕೇಳಲ್ಲ. ದಿನ ಯಾವುದೇ ವಸ್ತುಗೂ ಬೇಡಿಕೆ ಹೆಚ್ಚಾದಷ್ಟು ಬೆಲೆ ಜಾಸ್ತಿ ಆಗುತ್ತಿಲ್ಲ ಅಂತಲ್ಲ, ಮಿತಿ ಮೀರಿದಾಗಿದೆ. ಮಾಡುವಂಥ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಮಾಡಿಲ್ಲ ಅಂತ ಹೇಳ್ಬಿಟ್ರೆ ನಾವೇ ದಡ್ರಾಗೋಯ್ತೀವಿ. ಮಾಡಿಲ್ಲ ಅಂತಲೇ ಹೇಳ್ಬಾರ್ದು, ಮಾಡಿದ್ದಾರೆ. ಇನ್ನೂ ತುಂಬ ಅವಶ್ಯಕವಾದದ್ದೇನು ಮಾಡಿಲ್ಲ.
ಅವರ ಒಂದು ಪಕ್ಷದ ಒಳಿತಿಗಾಗಂಥದ್ದು, ಜನರಿಂದ ಸಿಂಪತಿ ಪಡ್ಕೊಳ್ಳೋವಂಥದ್ದು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ನೀವೇ ಹೇಳಿದ್ರಿ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅಂದರೆ ಒಳ್ಳೆಯ ಒಂದು ನಿರ್ಧಾರಗಳು ತಗೊಳ್ಳಿ, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗೋ ರೀತಿ ಇರಲಿ, ಧರ್ಮ ಜಾತಿ ಅಂತ ಹೊಡೆದಾಡಿ ಒಬ್ಬರು ಕಚ್ಚಾಡಿ ಎಲ್ಲ ಒಬ್ರಿಗೊಬ್ಬರು ಮನಸ್ತಾಪ ಬರೋದಾಗಿ ಒಳ್ಳೆಯ ರೀತಿಯಲ್ಲಿ ಇರಲಿ, ಎಲ್ಲರನ್ನೂ ಮನುಷ್ಯರ ರೀತಿಯೇ ನೋಡಲಿ, ಒಳ್ಳೊಳ್ಳೆ ಕೆಲಸಗಳು ಮಾಡಲಿ, ದೇಶ ಉದ್ಧಾರ ಆಗೋಂಥ ಕೆಲಸಗಳು ಮಾಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಕರ್ನಾಟಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಆಯ್ಕೆ ಆದರೂ ಭಾಗ್ಯಗಳನ್ನು ಕೊಟ್ಟರು, ಅದು ಎಷ್ಟು ಮಟ್ಟಿಗೆ ಸರಿ, ಅಥವಾ ಆ ಭಾಗ್ಯಗಳು ನಿಮ್ಮ ಹತ್ರ ಬಂದು ತಲುಪ್ತಾ ಇದೆಯಾ? ಹೌದು ಮೇಡಮ್, ಅವ್ರೇನಾದ್ರೆ ಅವರು ಸಿದ್ದರಾಮಯ್ಯ ಅಂದ್ರೇ ಒಂದೇ ಮಾತು, ಯಾರೇ ಆಗಲಿ ನುಡಿದಂತೆ ನಡೆದಂತೆ ಏಕೈಕ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ. 10 ಜನ 8 ಜನರ ಮಾತಾಡ್ಬೋದು, ಒಳ್ಳೇದು ಮಾಡಿ ನಾವೇ ಒಳ್ಳೇದು ಮಾಡಲಿ, ಒಂದು ಕೆಟ್ಟದ್ದು ಮಾತಾಡೋಕ್ಕಿಂತ ಒಬ್ರು ಇದ್ದೇ ಇರ್ತಾರೆ, ಇಲ್ಲ ಅಂತಲ್ಲ, ಎಲ್ಲರ ಕಡೆ ಇದ್ದೇ ಇರ್ತದೆ, ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಅವರು ನುಡಿದಂತೆ ನಡೆಯೋದಕ್ಕೆ ಅಂತಲೇ ಇರೋದು ವ್ಯಕ್ತಿ ಅವರು. ಯಾವತ್ತೂ ಅಷ್ಟೇ, ಅವ್ರು ಎಷ್ಟೇ ಮಾತಾಡಲಿ, ಬೇರೆಯವರು ಏನಾರು ಮಾತಾಡ್ಕೊಳ್ಳಿ, ಅವ್ರು ಏನೇ ಕೆಲಸ ಮಾಡಿದ್ರು ಹಿಡಿದಾಟ ಬಿಡೋದಿಲ್ಲ. ಒಳ್ಳೆ ರೀತಿ ಅವ್ರಿಗೆ ನಾಲೆಡ್ಜ್ ಇದೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ನಾಲೆಡ್ಜ್ ಇದೆ. ರಾಜಕೀಯ ಅಂದಮೇಲೆ ಒಂದಲ್ಲ ಒಂದು ರೀತಿ ಇರಲೇಬೇಕು, ನಾಲೆಡ್ಜ್ ಅಂತ ಅವ್ರು ತುಂಬ ಚೆನ್ನಾಗಿರೋದ್ರಿಂದ ಭಾಗ್ಯ ಕೊಡೋದು ಒಳ್ಳೆಯದೇ. ಏನಂದರೆ ಒಂದು ಒಳ್ಳೇದು ಮಾಡಬೇಕು ಅಂದಾಗ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ. ಈಗ ನಾನು ಆಟೋ ಡ್ರೈವರು, ಬಿಸ್ನೆಸ್ ಡಲ್ ಇದೆ, ಯಾಕೆಂದರೆ ಬಸ್ಸು ಫ್ರೀ ಅನ್ನೋದಕ್ಕೋಸ್ಕರ. ಸೊ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೊರಟಾಗ ಸೈಡ್ ಎಫೆಕ್ಟನ್ನು ಇದ್ದೇ ಇರ್ತದೆ. ನಾವು ಒಂದು ಒಳ್ಳೇದು ಅಡುಗೆ ಮಾಡಬೇಕಂದ್ರೆ ನನ್ನ ಜೋಬಿಂದ ಖರ್ಚು ಆಗಲೇಬೇಕು, ಸುಮ್ಮನೆ ಅಡುಗೆ ಆಗಿಬಿಡೋದಲ್ಲ, ಆ ರೀತಿ ಹೌದು ಇದ್ದೇ ಇರ್ತದೆ. ಬಟ್ ಬಿಸ್ನೆಸ್ ಇಲ್ಲ ಅನ್ನೋದು ನಮಗೆ ನೋವಿದೆ, ಇಲ್ಲ ಅಂತ ಹೇಳಲ್ಲ, ಆದ್ರೂ ಒಂದು ಒಳ್ಳೇದು ಮಾಡಬೇಕಂದಾಗ ಕೆಟ್ಟದಾಗಿ ಆಗುತ್ತೆ, ಸಹಜ, ಅದು ತಡ್ಕೋಬೇಕು. ಇನ್ನು 2-3 ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ದೇಶದ ಪ್ರಧಾನಿ ನರೇಂದ್ರ ಮೋದಿನೇ ಆಗಬೇಕು. ಹಿಂದೆ 2020-21ನೇ ಸಾಲಿನಲ್ಲಿ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗದಲ್ಲಿ ಇದ್ದಿದ್ರೆ ನಮ್ಮ ದೇಶ ಕೊರೋನಾದಲ್ಲಿ ಹಾಳಾಗೋಗೋದು. ಹಂಗಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಹೊರದೇಶದಲ್ಲಿ ಹೆಸರು ಮಾಡ್ಕೊಂಡು ಪ್ರಪಂಚದಲ್ಲಿ ಹೆಸರು ಮಾಡೋಂಥ ವ್ಯಕ್ತಿ ನರೇಂದ್ರ ಮೋದಿ. ಮುಂದಿನ ದಿವಸದಲ್ಲಿ ನಮ್ಮ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿನೇ ಆಗ್ತಾರೆ, ಜೊತೆಯಲ್ಲಿ ವಿಶ್ವಸಂಸ್ಥೆ ಅಧ್ಯಕ್ಷನೂ ಆಗ್ತಾರೆ ಅಂತ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾಕೆ ಅಧಿಕಾರವನ್ನು ಸ್ವೀಕರಿಸಬಾರ್ದು? ಅದು ಜನಾಭಿಪ್ರಾಯದ ಮೇಲೆ ಡಿಫೆಂಡ್ ಆಗುತ್ತೆ. ನೀವು ಮತದಾರರು ಓಟ್ ಹಾಕಿ ಒಬ್ಬರೇ ಮಾಡೋಕ್ಕೆ ಬರಲ್ಲ. ದೇಶದಲ್ಲಿ MP ಗಳನ್ನ ಗೆಲ್ಲಿಸ್ಕೊಂಡು ಪ್ರಧಾನಮಂತ್ರಿ ಮಾಡ್ಕೋಬೇಕು. ನಾವು ಒಬ್ಬರ ಕೈಯಲ್ಲಿ ಮಾಡೋಂಥ ಅವಶ್ಯಕತೆ ಆಗಲ್ಲ. 2014ರಿಂದ ಮೋದಿಜಿ ಅವರು ಅಧಿಕಾರದಲ್ಲಿ ಇದ್ದಾರೆ. ಅವರ ಅಧಿಕಾರ ಅವಧಿ ನಿಮಗೆ ತೃಪ್ತಿ ಅಂತ ಅನಿಸಿದೆಯಾ, ಅಥವಾ ಏನು ಅನಿಸ್ತದೆ? ತೃಪ್ತಿ ಆಗಿದೆ. ಆಲ್ರೆಡಿ ದೇಶನ ಉಳಿಸಿದರೆ ಡೆವಲಪ್ಮೆಂಟ್ ಆಗೈತೆ ನಮ್ಮ ದೇಶ. ಜೊತೆಯಲ್ಲಿ ಏನಪ್ಪ ಅಂತಂದರೆ ಬಡಪರ ಕಾರ್ಯಕ್ರಮ ಮಾಡಬೇಕಷ್ಟೇ ಮೋದಿ. ಬಡವರಿಗೆ, ಎಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗೋಂಥ ಪ್ರೋಗ್ರಾಮ್ ಮಾಡಬೇಕು, ಜನಕ್ಕೆ ಅನುಕೂಲ ಆಗೋದ ಕಾರ್ಯಕ್ರಮ ಮಾಡಬೇಕು. ಇವಾಗ ವಿಶ್ವಕರ್ಮ ಯೋಜನೆ ಮಾಡವ್ರೆ, ನಮ್ಮ ದೇಶದಲ್ಲಿ 20 ಲಕ್ಷ ಜನಕ್ಕೆ ಸಾಲ ಕೊಡ್ತೀವಿ ನಮ್ಮ ರಾಜ್ಯಕ್ಕೆ ಅಂತ ಹೇಳವ್ರೆ. ಅದು ದಯವಿಟ್ಟು ಎಲ್ಲರಿಗೂ ಮನೆಗೂ ತಲುಪಿಸ್ಬೇಕು ಆ ದುಡ್ಡು. ವಿಶ್ವಕರ್ಮ ಯೋಜನೆ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಮಾಡಿದ್ದಾರೆ. ಅದು ಇನ್ನು ಕೆಲವೇ ದೇಶದಲ್ಲಿ ಇನ್ನು 3-4 ತಿಂಗಳಲ್ಲಿ ಲೋನ್ ಬಿಡುಗಡೆ ಮಾಡ್ತಿದ್ದೆ ಮಾತು ಕೊಟ್ಟವ್ರು ಮೋದಿಯವರು. ಅದು ಮಾಡಿದ್ರೆ ಬಡವರಿಗೆ ಅನುಕೂಲ ಆಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಮೋದಿಜಿ ಅವರು ಕೊಟ್ಟಿರುವಂತಹ ಭರವಸೆಗಳನ್ನು ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ಒಂದು 10% ಮಾಡಿ, ಒಂದು 30% ಮಾಡವ್ರೆ. ಇನ್ನೂ ಕೆಲವು ಪ್ರೋಗ್ರಾಮ್ ಆಗಿಲ್ಲ, ಆದೇಶ ಮಾಡವ್ರೆ. ನರೇಂದ್ರ ಮೋದಿ ಆವಾಸ್ ಯೋಜನೆ ಆಗಲಿ, ವಿಶ್ವಕರ್ಮ ಯೋಜನೆಗಳಾಗಲಿ, ಕೆಲವಾರು ಯೋಜನೆಗಳಲ್ಲಿ ಸ್ವಲ್ಪ ಪೆಂಡಿಂಗ್ ಆಗಿದ್ದಾವೆ. ಅಲ್ಲಿ ಕೇಂದ್ರ ಐತೆ, ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಗೌರ್ಮೆಂಟ್ ಕಾಂಗ್ರೆಸ್ ಐತೆ, ಹಂಗಾಗಿ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಡೆಲ್ಲಿಲಿ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಏನು ಆಶ್ವಾಸನೆ ಹೇಳಿದ್ದಾರೆ ಅವೆಲ್ಲ ಕಾರ್ಯಗತಕ್ಕೆ ಬಂದರೆ ಈಸಿಯಾಗಿ ಪ್ರಧಾನಿ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಈಗ ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಖರ್ಗೆ ಅವರಾಗಿರ್ಬೋದು, ಯಾವ ಒಂದು ಪಾಯಿಂಟಲ್ಲಿ ಆಗಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಾ? ನಾವು ಯಾವುದೋ ಉದ್ದೇಶಪಟ್ಟು ಹೇಳೋಕ್ಕೆ ಬರಲ್ಲ. ಅದನ್ನು ಜನಾಭಿಪ್ರಾಯ ಇರೋದು. ನಮ್ಮ ದೇಶ ಮುಂದುವರಿದುಕೊಂಡು ಹೋಗ್ತಾಯಿದೆ, ಪ್ರಪಂಚದಲ್ಲಿ ಹೆಸರಾಗ್ತೈತೆ ನಮ್ಮ ಭಾರತ ದೇಶ ಅಂತ ಹೇಳಿ ಮೋದಿನೇ ಆಗಬೇಕು ಅಂತ ನಾವು ಹೇಳ್ತೀವಿ. ಮೋದಿಜಿ ಅವರು ಪ್ರಧಾನಮಂತ್ರಿ ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ನಮಗೆ ಜನಕ್ಕೆ ಅನುಕೂಲ ಆಗಬೇಕಷ್ಟೇ. ಬಡಪರ ಕಾರ್ಯಕ್ರಮ ಮಾಡಬೇಕು, ಬಡವರಿಗೆ ಉದ್ಯೋಗಾವಕಾಶ ಸಿಗಬೇಕು, ಕೂಲಿ ಕಾರ್ಮಿಕರಿಗೆ ಒಳ್ಳೆ ಅನುಕೂಲ ಆಗಬೇಕು, ಅದರಿಂದ ಮೋದಿನೇ ಆಗಬೇಕು ಅಂತ ನಾವು ಕೇಳ್ತೀವಿ. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಭಾಗ್ಯಗಳಾಗಿರ್ಬೋದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಒಳ್ಳೆ ಪ್ರೋಗ್ರಾಮೇ ಮಾಡ್ತಾವ್ರೆ, ಆದರೆ ಸರ್ಕಾರದಲ್ಲಿ ಬಂಡವಾಳ ಇಲ್ಲ. ಬಂಡವಾಳ ಬೇಕು ಅಂತಂದರೆ ಒಳ್ಳೊಳ್ಳೆ ಅನುಕೂಲ ಆಗೋ ರೀತಿ ಆಗಬೇಕು. ಈಗ ಕೆಲವು ದೇವರಾಜ ಸ್ಕೀಮಲ್ಲಿ ದುಡ್ಡು 100 ಜನಕ್ಕೆ ಲೋನ್ ಕೊಡ್ತಾಯಿದ್ರು. ಈ ವರ್ಷ ಒಂದು ತಾಲೂಕಿಗೆ ಬರೀ 4 ಕೊಡ್ತಾವ್ರೆ. ಸಿದ್ದರಾಮಯ್ಯ ಅವರು ಒಳ್ಳೆಯವರೇ, ಒಳ್ಳೆ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ, ಆದರೆ ಸರ್ಕಾರದಲ್ಲಿ ಫಂಡ್ ಇಲ್ಲ, ಕಾರ್ಯಕ್ರಮ ಆಗ್ತಾ ಇಲ್ಲ. ಇನ್ನು 2-3 ತಿಂಗಳುಗಳಲ್ಲಿ ಅಥವಾ 4 ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನ್ನಿಸ್ತು? ಮೇಡಮ್, ನಮಗೆ ಮುಂದೆ ಫೀಲ್ಡ್ಗೆ ನಮಗಂತೂ ಇವಾಗ ಏನು ವರ್ಕೌಟ್ ಆಗ್ತಾ ಇಲ್ಲ ಜನಗಳಿಗೆ. ಮುಂದಿನ ಫೀಲ್ಡು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಫೀಲ್ಡಿಗೆ ಚೆನ್ನಾಗಿರಬೇಕು ಅಂದರೆ ಪ್ರಧಾನಿ ಮೋದಿ ಆದ್ರೇ ಒಳ್ಳೆಯದು. ಯಾಕೆ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಆಗಬಾರ್ದು? ಮೋದಿ ಆಗಿದ್ದಾರೆ, ಇಷ್ಟೊತ್ತಕ್ಕೆ ನಡೆಸ್ಕೊಂಡು ಹೋಗವ್ರೆ. ಮುಂದಕ್ಕೇನು ಆಯಿತು ಅಂದರೆ ನಮಗೆ ಪ್ರಧಾನಿ ಆದರೆ ಯಾರಾದರೂ ಜನಕ್ಕೆ ಪಬ್ಲಿಕ್ ಅನುಕೂಲ ಆಗಬೇಕು. ಆಟೋ ಡ್ರೈವರ್ ಆಗಲಿ, ಕಾರ್ ಡ್ರೈವರ್ ಆಗಲಿ,
ಫುಟ್ಪಾತಲ್ಲಿ ಕೆಲಸ ಮಾಡೋರಾಗಲಿ, ವ್ಯಾಪಾರ ಮಾಡೋರಾಗಲಿ, ಪಬ್ಲಿಕ್ ತೊಂದರೆ ಆಗಿಲ್ದಂಗೆ, ಪಬ್ಲಿಕ್ಗೆ ಅನುಕೂಲ ಆಗಂಗೆ, ಮನ ಮೆಚ್ಚಂಗೆ ಮೋದಿ ಮಾಡಬೇಕು. ಇಲ್ಲಾಂದರೆ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದಲ್ಲಿ ಇವರಾದರೂ ಪರವಾಗಿಲ್ಲ. ಸಿದ್ದರಾಮಯ್ಯ ಹೆಂಗೆ ಮಾಡ್ತಾರೋ ಹಂಗೆ ಮೋದಿ ಥರನೂ ಮಾಡಿದ್ರೆ ನಮಗೆ ದೇಶ ಉಳಿಯುತ್ತೆ. ದೇಶ ತಿರುಗಿ ನೋಡೋಂಗೆ ಮಾಡಿರೋದೇ ಮೋದಿ ಎಲ್ಲದಕ್ಕೂ. ಕಾಂಗ್ರೆಸ್ಸು ನಡೆಸ್ಕೊಂಡು ಹೋದರೆ ನಮಗೂ ಅನುಕೂಲನೇ. ಕಾಂಗ್ರೆಸ್ ಆದರೂ ಪರವಾಗಿಲ್ಲ, ಸಂತೋಷನೇ. ಬೆಲೆ ಏರಿಕೆ ಬಗ್ಗೆ ನೀವೇನು ಮಾತಾಡ್ತೀರಾ? ಬೆಳೆ ಏರಿಕೆ ಫಸ್ಟು ಪಬ್ಲಿಕ್ ಜನಕ್ಕೆ ಸೇಫ್ಟಿಗೆ, ಅನ್ನಕ್ಕೆ, ಊಟಕ್ಕೆ ಒಂದೊಂದು ಒಪ್ಪತ್ತಕ್ಕೂ ನಾವು ಯೋಚನೆ ಮಾಡ್ತಾಯಿದ್ವಿ. ಡೈವರ್ಗಳಾಗಿ, ಆಟೋ ಡ್ರೈವರ್ ಆಗಿರ್ಬೋದು, ಕಾರ್ ಡ್ರೈವರ್ ಆಗಿರ್ಬೋದು, ಮತ್ತು ಪಬ್ಲಿಕ್ ಸೇವೆ ಮಾಡೋರು ಯಾರೇ ಆಗಿರ್ಬೋದು, ಅವ್ರಿಗೆ ಮನ ಮೆಚ್ಚಂಗೆ ಇರಬೇಕು. ಪಬ್ಲಿಕ್ ಸೇವೆಗೆ ಊಟ ನಾಷ್ಟ ಟೈಮಿಗೂ ಹಸಿವು ಅನ್ನೋದು ಬೆಳೆ ಏರಿಕೆ ಕಮ್ಮಿ ಆಗಿದ್ದರೆ ಒಳ್ಳೆಯದು, ಎಲ್ಲ ದೇಶಕ್ಕೂ ಒಳ್ಳೆಯದು. ಇಲ್ಲಾಂದ್ರೆ ಕಿತ್ತಾಡಂಗೆ ಆಗುತ್ತೆ ನಾವೇನು ಮುಂದಕ್ಕೆ, ಆ ಮಟ್ಟಕ್ಕಾಗುತ್ತೆ. ಚುನಾವಣೆಯಲ್ಲಿ ಮೋದಿಜಿ ಅವರು ಕೊಟ್ಟಿರುವಂತಹ ಎಲ್ಲ ಭರವಸೆಗಳನ್ನು ಫುಲ್ಫಿಲ್ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಆಶ್ವಾಸನೆ ಕೊಡ್ಬೋದು ಮೇಡಮ್, ನಾವು ಆಶ್ವಾಸನೆ ಕೊಡ್ಬೋದು ಜಾಗದಲ್ಲಿದ್ದರೆ. ಅದು ಮಾಡಿ ನಡೆದು ತೋರಿಸ್ಬೇಕಲ್ಲ, ಅದು ಸತ್ಯ ಇರಬೇಕು ಮೇಯ್ನು. ಇವಾಗ ಮೋದಿಗಳು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಲ ತಾಂತವ್ರೆ. ದೇವಸ್ಥಾನಗಳ್ಗೆ ಹೋಗಿದ್ದು ಎಲ್ಲ ಬಲ ಸಿಕ್ಕರೆ ನಮಗೂ ಬಲ ಸಿಕ್ತಂಗೆ ತಾನೇ, ಅದು ಮೇನ್ ಬೇಕಾಗಿರೋದು. ಅವರು ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರಲ್ಲ, ಅವ್ರ ಶಕ್ತಿ ಇರೋದ್ರಿಂದ ನಾವು ನಾನು ಹೋಗಿ ಮಾಡೋಕ್ಕಾಗಲ್ಲ. ಮೋದಿ ಶಕ್ತಿ ಇರೋದಕ್ಕೆ, ಪವರ್ ಇರೋದಕ್ಕೆ ಮಾಡ್ತಾರೆ. ಇಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಯಾರಾದರೂ ಜನಕ್ಕೆ ಮೆಚ್ಚಂಗೆ ಆಗಬೇಕು, ನಮ್ಗೆ ಕೇಳೋದಷ್ಟೇ. ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಇನ್ನು ಮುಂದೆ ಏನು ನಿಮ್ಮ ಎಕ್ಸ್ಪೆಕ್ಟೇಷನ್? ಮೋದಿ ಅವರು ಆದರೆ ಇನ್ನೂ ಒಂದು 5 ವರ್ಷ ನಮ್ಮ ದೇಶ ಉಳಿಯುತ್ತೆ ಅನ್ನೋದು ನನ್ನ ಆಸೆ. ನಮ್ಮ ಮಕ್ಕಳು ಫೀಲ್ಡು, ಮೊಮ್ಮಕ್ಕಳು ಫೀಲ್ಡ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಡೆವಲಪ್ಮೆಂಟ್ ಆಗಿದೆ, ಇವಾಗ ಮುಂಚೆ ಥರ ಏನಿಲ್ಲ. ರೋಡ್ಗಳಾಗಿದೆ, ಅಲ್ಲೆಲ್ಲೇ ನಾವು ಟೂರಿಸ್ಟ್ ಎಲ್ಲ ನೋಡ್ತಾ ಇದ್ದೀವಿ. ವೈಟ್ ಬೋರ್ಡು, ಎಲ್ಲ ಬೋರ್ಡ್ ಇರೋದಕ್ಕಿಂತ ಎಲ್ಲ ಒಂದೇ ಬೋರ್ಡ್ ಮಾಡಬೇಕು. ಟ್ಯಾಕ್ಸ್ ಕಟ್ಟಂಗೆ ಕಮ್ಮಿ ಆಗಿಬಿಟ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತೆ. ನಮಗೆ ಡ್ರೈವರ್ಗಳಿಗೆ ಆಗಲಿ, ಕಾರ್ಗೆ ಡ್ರೈವರ್ಗಳೇ ಆಗಲಿ, ಆಟೋ ಡ್ರೈವರ್ಗಳೇ ಆಗಲಿ, ಟ್ರಾವೆಲ್ಸ್ಗಳೇ ಆಗಲಿ, ಟ್ಯಾಕ್ಸ್ ಕಟ್ಟೋದು ಕಮ್ಮಿ ಆಗಬೇಕು. ಕೇರಳ ಟ್ಯಾಕ್ಸು, ನಾವು ಶಬರಿಮಲೆಗೆ ಹೋಗ್ತೀವಿ 35 ವರ್ಷ, ಶಬರಿಮಲೆಗೆ ಟ್ಯಾಕ್ಸ್ ಕಟ್ಟಬೇಕು, ಆಂಧ್ರ ಟ್ಯಾಕ್ಸ್ ಕಟ್ಟಬೇಕು. ಆಚೆ ಕಡೆಯವರು ಟ್ಯಾಕ್ಸ್ ಕಟ್ಟೋದು ಕಮ್ಮಿ ಆಗಬೇಕು ಮೇನ್. ಮೋದಿ ಆದರೆ ನಮ್ಗೆ ಒಳ್ಳೆಯದು. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಈ ಭಾಗ್ಯಗಳು ನೀವು ನೋಡೇ ಇರ್ತೀರಾ. ಆ ಭಾಗ್ಯಗಳಲ್ಲಿ ಅಸಮಾಧಾನ ಇದೆಯಾ ಅಥವಾ ಇನ್ನೂ ಏನಾದರೂ ಬೇಕು ಅಂತ ಅನಿಸಿದೆಯಾ? ನಿಮ್ಗೆ ಬಂದು ಸೇರ್ತಾ ಇದೆಯಾ ಅದೆಲ್ಲ? ಮೇಡಮ್, ನಾನು ಕಾಮಾಕ್ಷಿ ಪಾಳ್ಯ ಕರಕಲ್ಲಲ್ಲಿ ಇರೋದು 25 ವರ್ಷದಿಂದ ಆಯಿತು. ಇಲ್ಲಿವರೆಗೂ ನಾನು ರೇಷನ್ ಕಾರ್ಡ್ ಮಾಡಿಸೇ ಇಲ್ಲ. ರೇಷನ್ ಕಾರ್ಡೇ ಇಲ್ಲ ನಮ್ಮ ಕಡೆಯವ್ರಿಗೆ, ನಮ್ಮ ಅಕ್ಕವ್ರಿಗೂ ಇಲ್ಲ, ನಮ್ಮ ಅಕ್ಕ ಮಕ್ಳಿಗಿಲ್ಲ, ರೇಷನ್ ಕಾರ್ಡೇ ಮಾಡಿಸಿಲ್ಲ. ಇವತ್ತು ನಾನು ಡಿಪೋ ಅಕ್ಕಿನೇ ತಿನ್ನೋದು, ಡಿಪೋ ಅಕ್ಕಿನೇ ತಿಂತಾಯಿದ್ದೀವಿ. ರೇಷನ್ ಕಾರ್ಡೇ ಮಾಡಿಸಿಲ್ಲ ನಾವು. ವೋಟ್ರ್ ಐಡಿಗೆ ಮಾತ್ರ ಓಟ್ ಹಾಕಿಸ್ಕೊಂತಾರೆ, ಆಧಾರ್ ಕಾರ್ಡ್ ಐತೆ ಅಷ್ಟೇ, ಇನ್ನೇನೂ ಇಲ್ಲ. ಎಲ್ಲ ಇದ್ರೂ ಏನು ಪ್ರಯೋಜನ? ನಾವು ತಲುಪಂಗೆ ಮಾಡ್ಬೇಕು ತಾನೆ ಮೇಯ್ನು. ರೇಷನ್ ಕಾರ್ಡೇ ಇಲ್ವಲ್ಲ ಅಂದರೆ ಏನು ತಾಣದು ನಾವು? ಅದು ಮೇನ್ ಆಗಬೇಕು. ಮನೆಗೂ ಸೈಟ್ ಇಲ್ದಿರೋರಿಗೆ ಸೈಟ್ ಆಗಬೇಕು, ಗುಡಿಸ್ಲಲ್ಲಿರೋರಿಗೆ ಗುಡಿಸ್ಲಿಗೆ ಸೈಟ್ಗಳಾಗಬೇಕು, ಸ್ವಂತ ಬಿಲ್ಡಿಂಗ್ ಇರೋರಿಗೆ ರೇಷನ್ ಕಾರ್ಡ್ ಐತೆ. ನಾನು ಫುಟ್ಪಾತಲ್ಲಿ ತರಕಾರಿ ಮಾಡಿದ್ದೀನಿ, ಆಟೋ ಡ್ರೈವರ್ ಮಾಡಿದ್ದೀನಿ, ಇವಾಗ ಡ್ರೈವರ್ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ರೇಷನ್ ಕಾರ್ಡ್ ಇಲ್ಲ. ಎಷ್ಟು ಸತಿ ಹಾಕಿದ್ರು ಇನ್ನೂ ಬಂದೇ ಇಲ್ಲ. ಅದನ್ನು ಜನಗಳಿಗೆ ತಲುಪಬೇಕು ಮೇನ್ ನನ್ನ ಆಸೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.